ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀರಾಮನ ಬಾಣದ ಅಪಾರವಾದ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ರಾಮಾಯಣ ಕಥೆಯ ಆಧಾರಿತದಲ್ಲಿ ಒಂದು ಪುಟ್ಟ ಕಥೆಯಾಗಿದೆ. ಪ್ರಾಚೀನ ಕಾಲದಲ್ಲಿ ಅಯೋಧ್ಯೆಯಲ್ಲಿ ದಶರಥ ಪುತ್ರ ಶ್ರೀರಾಮನ ಜನನವಾಗುತ್ತೆ. ಶ್ರೀರಾಮ ಧರ್ಮನಿಷ್ಠನಾಗಿ, ಶಕ್ತಿಶಾಲಿಯಾಗಿ ಮತ್ತು ಪ್ರಜಾಪ್ರಿಯನಾಗಿ ಬೆಳೆದಂತಹ ವ್ಯಕ್ತಿ. ಅವನ ಮಹಾಜ್ಞಾನ ರಾಮಾಯಣದಲ್ಲಿ ವಿವರಿಸಲಾಗಿದೆ. ಒಮ್ಮೆ ವಿಶ್ವಾಮಿತ್ರ ಮುನಿಗಳು ಅಯೋಧ್ಯೆಗೆ ಬಂದು ಶ್ರೀರಾಮನ ಸಹಾಯವನ್ನ ಕೋರ್ತಾರೆ. ಅವರು ರಾಮನಿಗೆ ಮತ್ತೆ ಲಕ್ಷ್ಮಣನಿಗೆ ಅಸ್ತ್ರಶಸ್ತ್ರಗಳ ಮಾರ್ಗದರ್ಶನವನ್ನ ನೀಡ್ತಾರೆ. ತದನಂತರ ತಾಟಕ ಎಂಬ ರಾಕ್ಷಸಿಯನ್ನ ಹತ್ಯೆ ಮಾಡಿ ಯಜ್ಞವನ್ನ ರಕ್ಷಿಸ್ತಾರೆ. ಅದನ್ನ ಮೆಚ್ಚಿದ ವಿಶ್ವಾಮಿತ್ರ ರಾಮನನ್ನ ಜನಕನ ರಾಜ್ಯ ಮಿಥಿಲೆಗೆ ಕರೆದೊಯ್ತಾರೆ. ಅಲ್ಲಿ ರಾಮನು ಶಿವನ ಧನಸ್ಸನ್ನ ಒಡೆದು ಸೀತೆಯನ್ನ ವಿವಾಹವಾಗ್ತಾನೆ. ಈ ಸಂದರ್ಭದಿಂದ ರಾಮನ ಜೀವನ ಹೊಸ ಹಂತಕ್ಕೆ ಪ್ರವೇಶಿಸುತ್ತೆ. ಶ್ರೀರಾಮನ ಚರಿತ್ರೆಯ ಶೌರ್ಯ, ಧರ್ಮ ಮತ್ತು ತ್ಯಾಗದ ಗಾಥೆಯಾಗಿದ್ದು ಎಲ್ಲರಿಗೂ ಮಾರ್ಗದರ್ಶನವಾಗಿದೆ. ಈ ರೀತಿಯ ಶ್ರೀರಾಮನ ಚಿಕ್ಕ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.